ಸದ್ಯಕ್ಕೆ ಬೆಂಗಳೂರಿನ ಹೋಟೆಲ್ ಮಾಲೀಕರಿಗೆ ಭಾರಿ ಟೆನ್ಷನ್, ಸಂಕಷ್ಟಕ್ಕೆ ಒಳಗಾಗ್ಬಿಟ್ಟಿದ್ದಾರೆ. ಕಾರಣ ವಾಣಿಜ್ಯ ಬಳಕೆಯ ಸಿಲಿಂಡರ್ ಇಲ್ಲವೇ ಇಲ್ಲ. ಹೋಟೆಲ್ಗಳು ಬಹುತೇಕ ಬಂದಾಗಿದೆ. ಸಿಲಿಂಡರ್ಗಳಿಲ್ಲದೆ ಹೋಟೆಲ್ಗಳು ಬಂದಾಗಿರುವಂಥದ್ದು. ಹೋಟೆಲನ್ನು ಬಂದ್ ಮಾಡಿದ್ದಾರೆ ಇಲ್ಲಿ ಮಾಲೀಕರು. ಯಾಕಂದರೆ ಬೇರೆ ಅವಕಾಶ ಇಲ್ಲ. ಆನಂದ್ ರಾವ್ ಸರ್ಕಲ್ ಬಳಿ ಇರುವಂತಹ ಹೋಟೆಲನ್ನು ಕೂಡ ಕ್ಲೋಸ್ ಮಾಡಲಾಗಿದೆ. ನಾವು ಕೂಡ ಈಗಾಗಲೇ 3-4 ದಿನಗಳಿಂದ ನೋಡ್ತಾ ಇದ್ದೀವಿ ಯಾವ ರೀತಿಯಾಗಿ ಕಮರ್ಷಿಯಲ್ ಸಿಲಿಂಡರ್ ಇಲ್ಲದೆ ಹೋಟೆಲ್ಗಳು ಪರದಾಟ ನಡೆಸ್ತಾ ಇದೆ. ಹೋಟೆಲ್ ಮಾಲೀಕರು ಪರ್ಯಾಯ ದಾರಿಯನ್ನು ಹುಡುಕೋದಕ್ಕೆ ಮುಂದಾಗಿದ್ದಾರೆ ಅಂತ. ಆದರೆ ಕೆಲವೊಂದು ಬಾರಿ ಯಾವುದೇ ಪರ್ಯಾಯ ಅವಕಾಶಗಳು ಇಲ್ಲದಾಗ ನೋಡಿ ಈ ರೀತಿಯಾಗಿ ಹೋಟೆಲನ್ನು ಕ್ಲೋಸ್ ಮಾಡುವಂಥ ಅನಿವಾರ್ಯತೆ ಸೃಷ್ಟಿಯಾಗ್ಬಿಟ್ಟಿದೆ. ಜೊತೆಗೆ ಬೆಂಗಳೂರಿನ ಆನಂದ್ ರಾವ್ ಸರ್ಕಲಲ್ಲಿರುವಂಥ ಪ್ರತಿಷ್ಠಿತ ಹೋಟೆಲ್ಗಳು ಕೂಡ ಕ್ಲೋಸ್ ಮಾಡಿರುವಂಥ ಹಂತಕ್ಕೆ ಬಂದು ನಿಂತುಬಿಟ್ಟಿದೆ. ಅಷ್ಟರ ಮಟ್ಟಿಗೆ ಸಿಲಿಂಡರ್ನ ಅಭಾವ ಸೃಷ್ಟಿಯಾಗಿರೋದು. ಇನ್ನು ಹೋಟೆಲ್ ಉದ್ಯಮಕ್ಕೆ ಪ್ರಮುಖವಾಗಿ ಬೇಕಾಗಿರೋದೇ ವಾಣಿಜ್ಯ ಸಿಲಿಂಡರ್ಗಳು. ಎಷ್ಟೆಲ್ಲ ಲೀಗಲ್ ಆಗಿ ತೆಗೆದುಕೊಂಡು ಬಂದು ಏನೆಲ್ಲ ಮಾಡಿರ್ತಾರೆ, ಉದ್ಯಮಕ್ಕೆ ಏನೆಲ್ಲ ಬಂಡವಾಳಗಳನ್ನು ಹಾಕಿರ್ತಾರೆ. ಬಹಳಷ್ಟು ವರ್ಷಗಳಿಂದ ಕಸ್ಟಮರ್ಸ್ಗಳನ್ನು ತನ್ನ ರುಚಿಯಲ್ಲಿ ಹಿಡಿದಿಟ್ಕೊಳ್ಳುವಂಥ ಕೆಲಸಗಳನ್ನು ಈ ಹೋಟೆಲ್ಗಳು ಮಾಡಿರ್ತಾರೆ. ಮಾಲೀಕರು ಇದನ್ನೇ ನಂಬಿಕೊಂಡು ಬಂಡವಾಳವನ್ನು ಹಾಕಿರ್ತಾರೆ. ಈ ಹೋಟೆಲ್ಗಳನ್ನು ನಂಬಿಕೊಂಡು ಅದೆಷ್ಟೋ ಸಿಬ್ಬಂದಿಗಳು ಕೂಡ ಕೆಲಸ ಮಾಡ್ತಾ ಇರ್ತಾರೆ. ಇವೆಲ್ಲದಕ್ಕೂ ಕೂಡ ಹೊಡೆತ ಬಿದ್ದಿರೋದು ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂಥ ಯುದ್ಧದ ಪರಿಣಾಮ. ತೈಲ ಘಟಕಗಳ ಮೇಲೆ ದಾಳಿಯಾಗಿದೆ. ಒಂದು ಕಡೆ ಇದರಿಂದಾಗಿ ತೈಲಗಳ ಅಭಾವ ಸೃಷ್ಟಿಯಾಗಿದೆ. ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಒಂದಷ್ಟು ಜನ ಮೊದಲು ಹೇಳ್ತಾ ಇದ್ರು ಬರೀ ಇಂಥದ್ದೆಲ್ಲ ಸುದ್ದಿಗಳಷ್ಟೇ, ಏನೂ ಇರೋದಿಲ್ಲ ಒಳಗಡೆ ಅಂತ. ಆದರೆ ಪರಿಣಾಮವನ್ನು ಈಗ ಜನ ಎದುರಿಸುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗಮನಿಸ್ಬೋದು, ತುಂಬಿ ತುಳುಕ್ತಾ ಇದ್ದಂಥ ಜನದಟ್ಟಣೆಗಳಿದ್ದಂಥ ಹೋಟೆಲ್ಗಳು ಬಿಕೋ ಎನ್ನುತ್ತಿವೆ. ಖಾಲಿ ಇದೆ. ಏನೂ ಮಾಡುವಂಥ ಪರಿಸ್ಥಿತಿಯಲ್ಲಿ ಸಿಬ್ಬಂದಿಯೂ ಇಲ್ಲ, ಮಾಲೀಕರು ಇಲ್ಲ. ಜೊತೆಗೆ ಗ್ರಾಹಕರಿಗೂ ಕೂಡ ಇದು ಒಂದು ರೀತಿಯ ಎಫೆಕ್ಟ್. ಹಸುವಾಗ್ತಾ ಇದೆ, ಇಲ್ಲಿ ಒಂದು ಕಡೆ ಮನೆಯಲ್ಲೇನೋ ಸಿಲಿಂಡರ್ ಇಲ್ಲ, ಹೋಟೆಲಲ್ಲಿ ಊಟ ಮಾಡ್ಕೊಂಡ್ಬಿಡೋಣ ಅಂತ ಅಂದುಕೊಂಡ್ರು ಕೂಡ ಹೋಟೆಲ್ಗಳು ಈ ರೀತಿಯಾಗಿ ಖಾಲಿ ಆಗಿದೆ. ಕಾರಣ ವಾಣಿಜ್ಯ ಸಿಲಿಂಡರ್ಗಳ ಪೂರೈಕೆ ಇಲ್ಲ. ಎಷ್ಟೇ ಟ್ರೈ ಮಾಡಿದ್ರೂ ಕೂಡ ಸಿಗ್ತಾ ಇಲ್ಲ. ಒಂದಷ್ಟು ಏಜೆನ್ಸಿಗಳ ಮುಖಾಂತರ ಟ್ರೈ ಮಾಡಿದ್ರೂ ಕೂಡ ಸಿಗ್ತಾ ಇಲ್ಲ. ಆನಂದ್ ರಾವ್ ಸರ್ಕಲ್ ಬೆಂಗಳೂರಿನ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಿ. ಇನ್ನು ಈ ಬಗ್ಗೆ ಪ್ರತಿನಿಧಿ ಕೃಷ್ಣಮೂರ್ತಿ ಅಲ್ಲಿನ ವಸ್ತು ಚಿತ್ರಣದ ಬಗ್ಗೆ ಮಾತನಾಡಿದರೆ ನೋಡೋಣ. ರಾಜಧಾನಿ ಬೆಂಗಳೂರಲ್ಲಿ ಹೋಟೆಲ್ ಮಾಲೀಕರು ಸಂಪೂರ್ಣವಾಗಿ ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಯಾಕಂದ್ರೆ ಕಳೆದ 5 ದಿನಗಳಿಂದ ಬೆಂಗಳೂರಿನ ಹೋಟೆಲ್ಗಳಿಗೆ ಸರಿಯಾದ ರೀತಿಯಲ್ಲಿ ಗ್ಯಾಸ್ ಸಪ್ಲೈ ಆಗ್ತಾ ಇಲ್ಲ. ಗ್ಯಾಸ್ ಸಪ್ಲೈ ಆಗದ ಕಾರಣದಿಂದಾಗಿ ಬೆಂಗಳೂರಿನ ಬಹುತೇಕ ಹೋಟೆಲ್ಗಳು ಬಂದಾಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಂಪೂರ್ಣವಾಗಿ ಬಂದಾಗಿರೋ ಕಾರಣದಿಂದಾಗಿ ಒಂದ್ ಕಡೆ ಗ್ರಾಹಕರ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಹೋಟೆಲ್ ಮಾಲೀಕರು ಇವತ್ತು ವೀಕೆಂಡ್ ಆದ ಕಾರಣದಿಂದಾಗಿ ಸಾಕಷ್ಟು ಜನ ಇವತ್ತು ಈ ಒಂದು ಕೃಷ್ಣಸಾಗರ್ಗೆ ಹೋಟೆಲ್ಗೆ ಕೂಡ ಬರ್ತಾ ಇದ್ರು. ಆದ್ರೆ ಯಾರೋ ಗ್ರಾಹಕರು ಕೂಡ ಬರ್ತಾ ಇಲ್ಲ. ಯಾಕಂದ್ರೆ ಹೋಟೆಲ್ ಕೂಡ ಬಂದಾಗಿದೆ. ಇಲ್ಲಿ ಕೃಷ್ಣಸಾಗರ್ ಹೋಟೆಲ್ನ ಮಾಲೀಕರು ಕೂಡ ಇದ್ದಾರೆ. ಅವರನ್ನು ನಾನು ಮಾತಾಡ್ತೀನಿ. ಸರ್, ಇವತ್ತು ಹೋಟೆಲ್ ಬಂದಾಗಿದೆ, ಯಾವ ಕಾರಣಕ್ಕಾಗಿ ಬಂದಾಗಿದೆ, ಯಾವ ರೀತಿ ಗ್ಯಾಸ್ ಸಮಸ್ಯೆ ನಿಮಗೆ ಬಿಸಿ ತಟ್ಟಿದೆ ಅಂತ? ನಮ್ಮದು ಇವತ್ತಲ್ಲ, ನಿನ್ನೆಯಿಂದ ಬಂದಾಗಿದೆ. ಕಳೆದ ಶನಿವಾರ ನಂತರ ನಮಗೆ ಗ್ಯಾಸ್ ಸಪ್ಲೈ ಬರಲಿಲ್ಲ. ನಾವು ಹಾಗೂ ಈಗ ನಮ್ಮ ಹೋಟೆಲ್ ಅಸೋಸಿಯೇಷನ್ ಇದರಲ್ಲಿ ಇದರಿಂದ ಆ ಕಡೆ ಈ ಕಡೆ ಒಂದು 2 ಸಿಲಿಂಡರ್ ತರ್ಕೊಂಡು ಇಷ್ಟು ದಿವಸ ನಿನ್ನೆವರೆಗೂ ಚಲಾವಣೆ ಮಾಡಿದ್ವಿ. ಈಗ ಅವ್ರ ಹತ್ರನೂ ಇಲ್ಲ. ಯಾಕಂದ್ರೆ ನಮ್ಮಲ್ಲಿರೋ ಇದರಲ್ಲಿ ಅಡ್ಜಸ್ಟ್ಮೆಂಟಲ್ಲಿ ತೊಗೊಂಡು ಇದು ಮಾಡ್ಕೊಂಡಿದ್ವಿ. ನಿಮ್ಮ ಹೋಟೆಲ್ಗೆ ಪ್ರತಿನಿತ್ಯ ಎಷ್ಟು ಗ್ಯಾಸ್ ಬೇಕಾಗಿದೆ? 3ರಿಂದ 4 ಸಿಲಿಂಡರ್ ಬೇಕಾಗುತ್ತೆ. ಪ್ರತಿ ಗ್ಯಾಸು ನಿಮಗೆ ಸಿಗಲಿಲ್ಲ ಇವತ್ತು? ಇಲ್ಲ, ನಮಗೆ 1 ವಾರ ಆಯ್ತು ಈಗ ಸಪ್ಲೈ ಆಗದಿರ. 1 ವಾರ ಆಗದಿರೋ ಇದರಿಂದ ಸಮಸ್ಯೆ. ನಮಗೆ ಇನ್ನು ಸಮಸ್ಯೆ ಆದದಕ್ಕಿಂತನೂ ಈ ಥರ ಸಮಸ್ಯೆ ಆಗಿದೆ ಅಂತ ಒಂದು ಮಾಹಿತಿ ಇಲ್ಲ ನಮಗೆ. ಮಾಹಿತಿ ಕೊರತೆ. ಈಗ ಅದು ಡಿಸ್ಟ್ರಿಬ್ಯೂಟರ್ ಕಡೆಯಿಂದ ಇರ್ಬೋದು, ಇಲ್ಲ ಸರ್ಕಾರದ ಕಡೆಯಿಂದ ಇರ್ಬೋದು. ಈಗ ಯುದ್ಧ ಅಂದಮೇಲೆ ಯಾವುದಕ್ಕಾದ್ರೂ ಒಂದು ಹೊಡೆತ ಬಿದ್ದೇ ಬೀಳ್ತದೆ. ಬಟ್ ಸ್ವಲ್ಪ ಮುಂಜಾಗ್ರತೆ ವಹಿಸಿ. ಈಗ ನಾವು ಕೋವಿಡ್ ಟೈಮಲ್ಲಿ ಯಾವ ರೀತಿ ಇದೆಲ್ಲ ಸುರಕ್ಷತೆ ಕಾರ್ಯ ಇದು ಮಾಡ್ಕೊಂಡಿದ್ವಲ್ಲ, ಅದೇ ರೀತಿ ಗ್ಯಾಸಿಗೆ ಈ ರೀತಿ ತೊಂದರೆ ಆಗೋದ್ರಿಂದ ನಿಮ್ಮಲ್ಲಿ ಕೆಲವು ಪದಾರ್ಥಗಳನ್ನು ಕಡಿಮೆ ಮಾಡಿ ಆ ರೀತಿಯಲ್ಲಿ ಒಂದು ಸಣ್ಣದಾಗಿ ಒಂದು ಮಾಹಿತಿ ಬಂದಿದ್ರೆ ನಮಗೆ ಎದುರೇ ನಮ್ಮ ಕಳೆದ 5 ದಿನಗಳು ನಿಮ್ಮ ಮೆನುದಲ್ಲಿ ಏನು ಬದಲಾವಣೆ ಆಗಿರಲಿಲ್ಲ. ಒಂದು 3 ದಿವಸ ಬದಲಾವಣೆ ಮಾಡಿರಲಿಲ್ಲ. ಅಂದರೆ ಸರಿ ಹೋಗುತ್ತೆ ಅಂತ ಆಶಾಭಾವನೆನೇ ಇದರಲ್ಲಿ ಇದ್ವಿ. ಆಮೇಲೆ ನಮ್ಮ ಒಂದು ರೀತಿ ಕಿಚನ್ ಕಡೆಗೆ ಏನಾಯಿತು ಅಂದರೆ ಈ ಹಾಸ್ಪಿಟ್ಲಲ್ಲಿ ಬೆಡ್ಡಿಂದ ICUಗೆ ಶಿಫ್ಟ್ ಮಾಡ್ದಂಗೆ ಮಾಡಿದ್ಬಿಟ್ವಿ. ಆವಾಗ ಸ್ವಲ್ಪ ಗಾಬರಿ ಆಗ್ಬಿಡುತ್ತೆ. ಯಾಕಂದ್ರೆ ನಮಗೆ ಗ್ರಾಹಕರ ಜೊತೆಗೆ ನಮ್ಮ ಜೊತೆ 25-30 ಕಾರ್ಮಿಕರು ಇದ್ದಾರೆ. ಅವರದ್ದು ಬಗ್ಗೆನೂ ಯೋಚನೆ ಮಾಡಬೇಕು. ಯಾಕಂದ್ರೆ ನಮ್ಮನ್ನ ನಂಬ್ಕೊಂಡೆ ನಮ್ಮ ಜೊತೆ ಇರೋರು ಅವರೆಲ್ಲ. ಸರ್, ಈಗ ಸರ್ಕಾರಕ್ಕೆ ಏನೋ ಮನವಿ ಮಾಡ್ತಾರೆ ಸರ್. ಇವಾಗ ನಿಮ್ಗೆ ಆರ್ಥಿಕವಾಗಿ ಹೊಡಿತಾ ಇತ್ತು. ಸರ್ಕಾರ ಒಂದು ಕ್ರಮ ತೆಗೆದುಕೊಳ್ಬೇಕಲ್ಲ ಸರ್, ಏನಾದರೂ ಮಾಡ್ಬೇಕಲ್ಲ ಸರ್ಕಾರ ಸರ್? ಇವಾಗ 10 ದಿನದಿಂದ ಸಮಸ್ಯೆ, 15 ದಿನ ಸಮಸ್ಯೆ ಆಗುತ್ತೆ. ಸಿಲಿಂಡರ್ ಗ್ಯಾಸು ಕಮರ್ಷಿಯಲ್ ಸಮಸ್ಯೆ ಆಗುತ್ತೆ. ನೀವು ಸಹಕರಿಸ್ಬೇಕಂತ ಸರ್ಕಾರ ಹೇಳಿದ್ರೆ ಸಾಕು ಸರ್? ಸಹಕರಿಸುವುದು ಅಂದರೆ ಅವರೇ ಅದಕ್ಕೊಂದು ಏನಾದರೂ ಒಂದು ಸೊಲ್ಯೂಷನ್ ಅವರೇ ಕೊಡಬೇಕಾಗುತ್ತೆ. ಈಗ ತಾಳ್ಮೆಯಿಂದ ನಾವು ಕಾಯ್ತಾನೆ ಇರ್ತೇವೆ, ಅದಕ್ಕೆಲ್ಲ
ಬಟ್ ಊಟ ಮನುಷ್ಯನಿಗೆ ಮೂಲಭೂತ ಇದು ಹೃದಯ ಹಕ್ಕಲ್ಲಿ 2 ಹೊತ್ತಿನ ಊಟ, ಅದಕ್ಕೇನಾದರೂ ವ್ಯವಸ್ಥೆ ಆಗಬೇಕಲ್ಲ. ಎಲ್ಲ ಇದೆ, ಅಕ್ಕಿ ಬೆಳೆ ಎಲ್ಲ ಇದೆ, ಉರಿಸಲಿಕ್ಕೆ ಇಂಧನಗಳಿಲ್ಲಲ್ಲ, ಇಂಧನದ ಪರ್ಯಾಯ ಮಾರ್ಗ ಯಾವುದೊಂದು ಹುಡುಕ್ಬೇಕಲ್ಲ. ನಾವು 100% ಗ್ಯಾಸ್ ಕೇಳ್ತಿಲ್ಲ, 50% ಎಸೆನ್ಷಿಯಲ್ ಸರ್ವಿಸಲ್ಲಿ ನಮ್ಮದೊಂದು ಸೇರಿಸಿ ಅಂತ ಕಳೆಗಳಿಗೆ ಬೇಡಿಕೆ ಅಷ್ಟೇ ಇದು. ಇಲ್ಲಿ ಹೋಟೆಲ್ ಬಂದಾಗಿರೋ ಕಾರಣದಿಂದಾಗಿ ಇಲ್ಲಿ ಸಿಬ್ಬಂದಿ ಕೂಡ ಒಂದು ಕಡೆ ಕಂಗಾಲಾಗಿದ್ದಾರೆ. ನಾವು ನೋಡ್ತಾ ಇದ್ದೀವಿ, ಸಿಬ್ಬಂದಿಗಳು ಕೂಡ ಕಂಗಾಲಾಗಿದೆ. ಪ್ರತಿದಿನ ಇವರು ತಿಂಡಿ ಮಾಡ್ತಾಯಿದ್ರು, ಊಟ ಮಾಡ್ತಾಯಿದ್ರು, ಟೀ ಮಾಡ್ತಾಯಿದ್ರು, ಎಲ್ಲವನ್ನೂ ಕೂಡ ಮಾಡ್ತಾಯಿದ್ರು. ಆದರೆ ಹೋಟ್ಲ್ ಬಂದಾಗಿರೋ ಕಾರಣದಿಂದಾಗಿ ಇವರ ಮುಖದಲ್ಲಿ ಕೂಡ ಸಂತಸ ಕೂಡ ಇಲ್ಲ. ಯಾಕಂದರೆ ಬೆಂಗಳೂರಂಥ ಮಹಾನಗರದಲ್ಲಿ ಇಲ್ಲೂ ಕೂಡ ನಾವು ನೋಡ್ತಾ ಇದ್ದೀವಿ, ಇಲ್ಲಿ ಇವರೆಲ್ಲ ಸಿಬ್ಬಂದಿಗಳು ಇಲ್ಲಿ ಪ್ರತಿನಿತ್ಯ ಸಿಬ್ಬಂದಿ ಅಡುಗೆ ಮಾಡ್ತಾಯಿದ್ರು, ಬಂದಂಥ ಗ್ರಾಹಕರಿಗೆ ಬಳಸ್ತಾ ಇದ್ರು. ಆದರೆ ಇವತ್ತು ಗ್ಯಾಸ್ ಇಲ್ಲದ ಕಾರಣದಿಂದಾಗಿ ತುಂಬಾ ಕಂಗಾಲಾಗಿದ್ದಾರೆ. ಯಾವಾಗ ಬರುತ್ತೋ ಅನ್ನೋ ಆತಂಕದಲ್ಲಿ ಕೂಡ ಇದ್ದಾರೆ. ಹೀಗಾಗಿ ಬೆಂಗಳೂರಿನ ಕೃಷ್ಣಸಾಗರ ಹೋಟೆಲ್ ಅಂದರೆ ತುಂಬ ಪ್ರಸಿದ್ಧ ಹೋಟ್ಲು. ಬೆಂಗಳೂರಿನ ಆನಂದ್ ಸರ್ಕಲಲ್ಲಿ ಪ್ರತಿನಿತ್ಯ ಸಾಕಷ್ಟು ಗ್ರಾಹಕರು ಬರ್ತಾಯಿದ್ರು. ಆದರೆ ಇವತ್ತು ಗ್ಯಾಸ್ ಸಮಸ್ಯೆಯಿಂದ ಇವತ್ತು ಬೆಂಗಳೂರಿನ ಕೃಷ್ಣಸಾಗರ ಹೋಟೆಲ್ ಮುಚ್ಚೋ ಪರಿಸ್ಥಿತಿ ಇವತ್ತು ಎದುರಾಗಿದೆ. ಹಾಗಾಗಿ ಸರ್ಕಾರ ಕೂಡ ಇದನ್ನು ಪರಿಗಣಿಸಬೇಕು ಅನ್ನೋ ಮಾತನ್ನು ಬೆಂಗಳೂರು ಕೃಷ್ಣಸಾಗರ ಹೋಟೆಲ್ ಮಾಲೀಕರು ಕೂಡ ಹೇಳ್ತಾರೆ. ಹೀಗಾಗಿ ಸರ್ಕಾರ ಯಾವಾಗ ಇವರ ಬೇಡಿಕೆಗಳಿಗೆ ಸಂಬಂಧಪಟ್ಟಂತೆ ಗ್ಯಾಸ್ ಪೂರೈಕೆ ಸಂಬಂಧಪಟ್ಟಂತೆ ಸರ್ಕಾರ ಯಾವ ರೀತಿ ಸ್ಪಂದಿಸುತ್ತೆ ಅನ್ನೋದನ್ನು ನೋಡಬೇಕಾಗಿದೆ. ಕ್ಯಾಮ್ರಾಮನ್ ಬಾಲು ಜೊತೆ ಕೃಷ್ಣ, TV5 ಬೆಂಗಳೂರು.